ಸುರತ್ಕಲ್ ಹೊಸಬೆಟ್ಟು ಪರಿಸರದಲ್ಲಿರುವ ರೇಚಕ ಸ್ಥಾವರದ ಪೈಪ್ಲೈನ್ ಹಾಳಾಗಿ 10 ದಿನಗಳೇ ಕಳೆದರೂ ಮಹಾನಗರ ಪಾಲಿಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಸಾರ್ವಜನಿಕರ ದೂರಿಗೂ ಯಾವುದೇ ಸ್ಪಂದನೆ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಮಹಾನಗರ ಪಾಲಿಕೆಯ ಕುಡ್ಸೆಪ್ ಯೋಜನೆಯಡಿ ನಿರ್ಮಿಸಿರುವ ವೆಟ್ ವೆಲ್ ನಂಬರ್ 4 ಅಂದರೆ ರೇಚಕ ಸ್ಥಾವರ ಸುರತ್ಕಲ್ ಹೊಸಬೆಟ್ಟು ಪರಿಸರದಲ್ಲಿದೆ. ಆದರೆ ಇದರ ಪ್ರಮುಖ ಸಂಪರ್ಕ ಜೋಡಣೆಯ ಚೇಳಾರು ಪೈಪ್ಲೈನ್ ಹಾಳಾಗಿ 10 ದಿನಗಳೇ ಕಳೆದಿವೆ. ಇದರಿಂದಾಗಿ ಇಲ್ಲಿಯ ಡ್ರೈನೇಜ್ ನೀರನ್ನು ಪಕ್ಕದ ಚರಂಡಿಗಳಿಗೆ ಹರಿಯಬಿಡುತ್ತಿದ್ದು, ಹೀಗಾಗಿ ಸಾರ್ವಜನಿಕರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ದೂರು ನೀಡಿದರೂ ಯಾವುದೇ ಸ್ಪಂದನೆ ನೀಡಿಲ್ಲ. ಹಾಗಾಗಿ ಇದನ್ನ ವಿರೋಧಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೊಸಬೆಟ್ಟುವಿನಲ್ಲಿ ಒಟ್ಟು 3 ಪಂಪ್ಗಳಿದ್ದು ಯಾವುದೇ ಒಂದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ಬಗ್ಗೆ ಮನಪಾ ಸಭೆಯಲ್ಲೂ ಚರ್ಚೆಯಾದರೂ ಇಲ್ಲಿಯ ತನಕ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ಮನಪಾ ವಿರೋಧ ಪಕ್ಷದ ಮುಖಂಡರಾದ ಗಣೇಶ್ ಹೊಸಬೆಟ್ಟು ಹೇಳಿದರು. ಕಳೆದ 2 ವರ್ಷದಿಂದ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರಿಗೆ ಇಷ್ಟರ ತನಕ ಪೇಮೆಂಟ್ ಆಗಲಿಲ್ಲ. ಅದರ ಜೊತೆಗೆ ಇಲ್ಲಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ನಿರ್ವಹಣೆ ಯಾರು ಮಾಡ್ತಾ ಇದ್ದಾರೆ, ಅವರಿಗೆ 9 ತಿಂಗಳಿಂದ ಸಂಬಳ ಇಲ್ಲ. ಈ ರೀತಿಯ ಸ್ಥಿತಿ ಇದೆ. ಅದರ ಜೊತೆಗೆ ನಾನು ನಗರ ಪಾಲಿಕೆಯಲ್ಲಿ ತಿಳಿಸಿರುವಂಥದ್ದು, ಇಲ್ಲಿ ಇರುವಂಥ ಕುಲಾಯಿ ವೆಟ್ವೆಲ್ಲಲ್ಲಿ 3 ಪಂಪ್ ಇದೆ. ಈ 3 ಪಂಪಲ್ಲಿ 2 ಪಂಪ್ ಕೆಟ್ಟು ಹೋಗಿದೆ, 1 ಮಾತ್ರ ಇದ್ದದ್ದು. ಈಗಲೂ ಅದೇ ಸ್ಥಿತಿಯಲ್ಲಿದೆ. ಅದೇ ರೀತಿ ಹೊಸಬೆಟ್ಟಲ್ಲಿ ಇರುವಂಥ ಏನು ಈ ವೆಟ್ವೆಲ್ಲಲ್ಲಿ 3 ಪಂಪ್ ಇದೆ. 3 ಪಂಪಲ್ಲಿ ಒಂದೇ ಒಂದು ಪಂಪ್ ಕೂಡ ರನ್ ಆಗ್ತಾ ಇಲ್ಲ. ಕಳೆದ 28ನೇ ತಾರೀಕಿಗೆ, ಮೊನ್ನೆ ನವೆಂಬರ್ 28ನೇ ತಾರೀಕಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಪರಿಷತ್ತಿನ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಆ ಸಭೆ ಆಗಿ ಇವತ್ತಿಗೆ 10 ದಿವಸ ಆಯಿತು. ಇವತ್ತಿನವರೆಗೆ ಪಂಪ್ ಆಗಲಿಲ್ಲ. ನೀರು ಇಲ್ಲೇ ಸ್ಟಾಕ್ ಇದೆ. ಇದರ ಪಕ್ಕದಲ್ಲಿ ಇನ್ನೊಂದು ರಾಘವೇಂದ್ರ ಮಠ ಎನ್ನುವಂಥದ್ದಿದೆ. ಸುರತ್ಕಲ್ ಒಳಚರಂಡಿ ಅವ್ಯವಸ್ಥೆಯ ಬಗ್ಗೆ ಮನಪದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳೇ ಆಗಲಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಇಲ್ಲಿಯ ತನಕ ಈ ಗಂಭೀರ ಸಮಸ್ಯೆಯ ಬಗ್ಗೆ ಸ್ಪಂದಿಸದೇ ಇರುವುದು ಬೇಸರದ ಸಂಗತಿ ಎಂದು ಮನಪಾ ವಿರೋಧ ಪಕ್ಷದ ಮುಖಂಡರಾದ ಪ್ರೇಮಾನಂದ ಶೆಟ್ಟಿ ಬೇಸರ ವ್ಯಕ್ತಪಡಿಸಿದರು. ಕಳೆದ ಕೆಲವು ಪರಿಷತ್ತಿನ ಸಭೆಯಲ್ಲಿ ಸನ್ಮಾನ್ಯ ಗಣೇಶ್ ಹೊಸಬೆಟ್ಟು ಅವರು ಗೌರವಾನ್ವಿತ ಮೇಯರ್ ಮತ್ತು ಆಡಳಿತ ಪಕ್ಷದ ಜವಾಬ್ದಾರಿಯುತ ಸದಸ್ಯರುಗಳಿರ್ಬೋದು, ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಿರ್ಬೋದು, ಆಯುಕ್ತರ ಗಮನಕ್ಕೆ ನಿರಂತರವಾಗಿ ಈ ಸಮಸ್ಯೆಯನ್ನು ತರ್ತಾ ಇದ್ದಾರೆ. ಅದರ ಗಂಭೀರತೆಯನ್ನು ಇನ್ನಷ್ಟು ಹೆಚ್ಚು ಪಡೆಯುವ ಉದ್ದೇಶದಿಂದ ಅದಕ್ಕೆ ಹಿಂದಿನ ಸಭೆಯಲ್ಲಿ ಅವರು ಇಲ್ಲಿ ಏನು ಕಳಪೆ ಪೈಪ್ ಇರ್ಬೋದು, ಇದಕ್ಕೆ ಉಪಯೋಗಿಸಿದ ಕಳಪೆ ಕೆಲವು ಸಲಕರಣೆಗಳನ್ನು ತರುವ ಮುಖೇನ ಸದನಕ್ಕೆ ತರುವ ಮುಖೇನ ಅದರ ಗಂಭೀರತೆಯನ್ನು ಸನ್ಮಾನ್ಯ ಮೇಯರ್ ಮತ್ತು ಆಯುಕ್ತರಿಗೆ ಇದರ ಬಗ್ಗೆ ತೋರ್ಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಬಿಜೆಪಿ ಮುಖಂಡ ಡಾಕ್ಟರ್ ಭರತ್ ಶೆಟ್ಟಿಯವರು ಮನಪಾದ ಈ ನಿರ್ಲಕ್ಷ್ಯ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದರು. ಜನರ ಆರೋಗ್ಯದ ವಿಚಾರದಲ್ಲಿ ರಾಜಕೀಯ ತರುವುದು ಸಮಂಜಸವಲ್ಲ ಎಂದು ಹೇಳಿದರು. ಸ್ಯಾನಿಟೇಷನ್ ಬಂದಾಗ ಅಥವಾ ಗಾರ್ಬೇಜ್ ಡಿಸ್ಪೋಸಲ್ ಇರ್ಬೋದು, ವೇಸ್ಟ್ ಡಿಸ್ಪೋಸಲ್ ಇರ್ಬೋದು, ಈ ವಿಷಯದಲ್ಲಿ ನಾವು ಯಾವಾಗ ಈ ವಿಷಯಗಳನ್ನು ಕಡೆಗಣಿಸ್ತೇವೆ, ಇಲ್ಲಿರುವ ಪರಿಸರದ ಜನರ ಆರೋಗ್ಯ ಇರ್ಬೋದು, ಪರಿಸರ ಇರ್ಬೋದು, ಎರಡೂ ಒಂದೇ ಸರಿಯಲ್ಲಿ ಹಾಳಾಗ್ತವೆ. ಇದರ ಬಗ್ಗೆ ಎಷ್ಟು ಸಾರಿ ಕಾರ್ಪೊರೇಟ್ಗಳಿಗಿರ್ಬೋದು, ಕಾಂಗ್ರೆಸ್ನ ಮೇಯರಿಗೆ, ಕಾಂಗ್ರೆಸ್ನ ಕಾರ್ಪೊರೇಷನ್ಗೆ ನಮ್ಮ ಕಾರ್ಪೊರೇಟರ್ಗಳು ಹೋಗಿ ಎಷ್ಟು ಸಾರಿ ಎಚ್ಚರಿಕೆ ಕೊಟ್ಟರು ಸಹ, ಈ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟರು ಸಹ ಯಾವುದೇ ಕೆಲಸವನ್ನು ಈ ನಿಟ್ಟಿನಲ್ಲಿ ಮಾಡಲಿಲ್ಲ. MLA ಅವರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಅದು ನಮ್ಮ ಸಮಯದಲ್ಲಿ ಆದಂಥ ಡ್ರೈನೇಜ್ ಫೆಸಿಲಿಟಿ ಅಲ್ಲ, BJP ಸರ್ಕಾರ ಇರುವಾಗ ಆದಂಥದ್ದಂತ, ಹಾಗಾಗಿ ಅದು ಸರಿ ಇಲ್ಲ ಅಂತ. ಇದರಲ್ಲಿ ರಾಜಕೀಯ ತರುವುದು ಒಳಿತಲ್ಲ. ಈಗ ಏನು ಒಟ್ಟಿನಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಹೊಸಬೆಟ್ಟು ಪರಿಸರದ ಜನರು ಅನಾರೋಗ್ಯದ ಹಾದಿಯತ್ತ ಸಾಗುತ್ತಾ ದಿನೇ ದಿನೇ ಸಂಕಷ್ಟ ಅನುಭವಿಸುತ್ತಿರುವುದು ಸತ್ಯ ಸಂಗತಿ. ಹಾಗಾಗಿ ಇನ್ನಾದರೂ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿದರೆ ಉತ್ತಮ ಎಂಬುದು ಅವರ ಅಭಿಪ್ರಾಯ. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.